ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ, ತುಮಕೂರಿನಿಂದ ಕಾಂತರಾಜೇಶ್ವರ ಮಾತನಾಡುತ್ತಿದ್ದೇನೆ. ತಮ್ಮಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಭಾಗವತದ 24 ಗುರುಗಳ ಬಗ್ಗೆ ದಯಮಾಡಿ ವಿವರಿಸಲು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಗುರುಗಳೇ. ಕಾಂತರಾಜೇಶ್ವರ್ ನಮಸ್ಕಾರ. ನಿಮ್ಮ ಕೊನೆಯ ಸಂಚಿಕೆ ಇದು. ನೀವು ಕೇಳಿರತಕ್ಕಂಥ ಗುರುಗಳ ಪೈಕಿ ಇನ್ನು 4 ಮಂದಿ ಉಳಿದಿದ್ದಾರೆ. ಅವಧೂತರು ಅಂತೂ ಒಂದು ಸೇರಿಸ್ತಾರೆ, ಅದರಲ್ಲಿ ಒಟ್ಟು 25 ಮಾಡ್ತಾರೆ. ಈಗ ನಾವು ಕುಮಾರಿಯಿಂದ ಏಕಾಂತದಲ್ಲಿರತಕ್ಕಂಥದ್ದನ್ನು ಕಲಿತ ಮೇಲೆ ಅವಧೂತರು ಹೇಳ್ತಾ ಇದ್ದಾರೆ, ಒಂದು ಸಲ ನಾನು ಕಾಡಿನಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ವ್ಯಾಧನೊಬ್ಬನಿದ್ದ. ಅವನು ಮರದ ಮೇಲಿರ್ತಕ್ಕಂಥ ಹಕ್ಕಿಗೆ ಒಂದು ಬಾಣವನ್ನು ಗುರಿ ಇಟ್ಟಿದ್ದ. ತಕ್ಷಣ ನನ್ನ ಗಮನ ಪಕ್ಕಕ್ಕೆ ಹೋಯಿತು. ಅಲ್ಲಿ ಭೇರಿ, ಮೃದಂಗ ಇವುಗಳನ್ನೆಲ್ಲ ಸದ್ದು ಮಾಡ್ತಾ ರಾಜನೊಬ್ಬನ ಸೈನ್ಯ ಹೋಗ್ತಾ ಇತ್ತು. ನಾನು ಆ ಕಡೆ ನೋಡಿ ಈ ಕಡೆಗೆ ನೋಡಿದೆ. ಈ ಬೇಡ ಆ ಯಾವುದೇ ಧ್ವನಿಗೆ ಗಮನವನ್ನು ಕೊಡದೆ ಆ ಗುರಿಯನ್ನೇ ನೋಡ್ತಾ ಇದ್ದಾನೆ, ಯಾವ ಕ್ಷಣದಲ್ಲಿ ಬಿಡಬೇಕು ಅಂತ. ಅದು ನೋಡಿ ನಾನೊಂದು ಪಾಠವನ್ನು ಕಲಿತೆ. ಬ್ರಹ್ಮ ಸಾಕ್ಷಾತ್ಕಾರವಾಗಬೇಕಾಗಿದ್ದರೆ ಏಕಾಗ್ರಚಿತ್ತ ಇರಬೇಕು. ಬ್ರಹ್ಮಧ್ಯಾನದಲ್ಲಿ ತಲ್ಲೀನನಾಗಬೇಕಾಗಿದ್ದರೆ ನನಗೆ ಸುತ್ತಮುತ್ತಲೂ ಇರತಕ್ಕಂಥ ಯಾವುದೇ ಆಕರ್ಷಣೆಗಳಿಗೂ ನಾನು ನನ್ನ ಮನಸ್ಸನ್ನು ಒಲಿಸಬಾರದು. ಅಂದರೆ ಸಾಧಿಸಬೇಕಾಗಿದ್ದರೆ, ಗುರಿ ಸಾಧನೆಯಾಗಬೇಕಾಗಿದ್ದರೆ ಏಕಾಗ್ರಚಿತ್ತ ಇರಬೇಕು, ಆ ವ್ಯಾಧನಿಗೆ ಇದ್ದಂತೆ ಅನ್ನುವ ಪಾಠವನ್ನು ನಾನು ಕಲಿತೆ. ಹಾಗೆಯೇ ನಾನು ನೋಡ್ತಾ ಇದ್ದೀನಿ, ಒಂದು ಹುತ್ತ ಕಾಣಿಸ್ತು. ಆ ಹುತ್ತದ ಮೇಲೆ ಒಂದು ಸರ್ಪ ಕುಳಿತಿತ್ತು. ಆ ಸರ್ಪದಿಂದ ಒಂದು ದೊಡ್ಡ ಪಾಠವನ್ನು ಕಲಿತೆ ನಾನು. ಮನುಷ್ಯರು ಈ ಮನೆಗಳನ್ನು ಕಟ್ತಾರೆ, ಮನೆಗಳನ್ನು ಕಟ್ಟಿ ಸಾಲ ಸೋಲಕ್ಕೆ ಸಿಕ್ಕಾಕೊಳ್ತಾರೆ. ಏನು ಮನೆಗಳನ್ನು ಕಟ್ಟಿ ಬದುಕಿರ್ತಾರೆಯೇ, ಅಲ್ಲಿ ತನಕ ಯಾವುದೋ ಛತ್ತದಲ್ಲಿರ್ತಾರೆ, ಯಾವುದೋ ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಕೊನೆಗೆ ಬಹಳ ಕಷ್ಟಪಟ್ಟು ತಮ್ಮ ಜೀವಿತದ ಧ್ಯೇಯ ಅಂತ ಹೇಳಿ ಒಂದು ದೊಡ್ಡ ಮನೆ ಕಟ್ಕೊಂಡಿರ್ತಾರೆ. ಕಟ್ಕೊಂಡು ಏನು ಮಾಡ್ತಾರೆ, ಒಂದಷ್ಟು ವರ್ಷ ಸಾಯ್ತಾರೆ. ಆ ಹಾವನ್ನು ನೋಡಿದಾಗ ನನಗೇನು ಅನ್ನಿಸ್ತು, ಮನೆ ಬೇಕಾದರೆ ಬಾಡಿಗೆ ಮನೆಯಲ್ಲಿರಬೇಕೇ ವಿನಃ ಸ್ವಂತ ಮನೆ ಕಟ್ಟಬಾರದು ಅಂತ ಅನ್ನಿಸ್ತು. ಯಾವುದೋ ಗೆದ್ದಲು ಹುಳುಗಳು ಕಷ್ಟಪಟ್ಟು ಕಟ್ಟಿರತಕ್ಕಂಥ ಹುತ್ತದಲ್ಲಿ ಈ ಹಾವು ಸುಖವಾಗಿ ಹೋಗಿ ಸೇರಿಕೊಂಡ್ಬಿಡುತ್ತೆ. ಹೀಗಾಗಿ ಸ್ವಂತಕ್ಕೋಸ್ಕರ ಮನೆಯನ್ನು ಕಟ್ಟಕೂಡದು ಅನ್ನತಕ್ಕಂಥ ಪಾಠವನ್ನು ನಾನು ಆ ಸರ್ಪದಿಂದ ಕಲಿತೆ. ಅಲ್ಲಿ ನೋಡ್ತೀನಿ, ಪಕ್ಕದಲ್ಲಿ ಒಂದು ಮರದಲ್ಲೊಂದು ಕೊಂಬೆ, ಕೆಳಗೆ ಒಂದು ಕೊಂಬೆ, 2 ಕೊಂಬೆಗಳ ಅಂತರ ಎಷ್ಟಿದೆ. ಆ 2 ಕೊಂಬೆಗಳ ಮಧ್ಯದಲ್ಲಿ ಜೇಡ ತನ್ನ ಬಲೆಯನ್ನು ನೇಯ್ದು ಬಿಟ್ಟಿದೆ. ತನ್ನ ದೇಹದಿಂದಲೇ ಹುಟ್ಟತಕ್ಕಂತಹ ದ್ರವದಿಂದ ಆ ಬಲೆಯನ್ನು ನೇಯುತ್ತೆ. ಯಾವುದೋ ಒಂದಷ್ಟು ಕಾಲ ಆದಮೇಲೆ ಆ ಬಲೆಯನ್ನು ಹರಿದು ಹಾಕತ್ತೆ, ಆ ಬಲೆಯನ್ನು ತಿಂದು ಹಾಕತ್ತೆ. ಆ ಬಲೆಯಲ್ಲಿ ಬಂದು ಬಿದ್ದಂಥ ಹುಳುಗಳನ್ನು ತಿನ್ನುತ್ತೆ. ಆ ಹುಳು ತಿನ್ನೋ ವಿಷಯ ನನಗಷ್ಟು ಆಕರ್ಷಣೆ ಆಗಲಿಲ್ಲ. ನನಗೆ ಆಕರ್ಷಣೆಯಾಗಿದ್ದು, ನನಗೆ ಗೊತ್ತಾದ ಪರಮಸತ್ಯ ಅಂದರೆ, ಪರಮಾತ್ಮ ಅನ್ನತಕ್ಕಂಥವನು ತನ್ನಿಂದಲೇ ಈ ಸೃಷ್ಟಿಯನ್ನು ಮಾಡುತ್ತಾನೆ. ಹೇಗೆ ಜೇಡ ತನ್ನ ದೇಹದಿಂದ ಬಂದಂತಹ ದ್ರವದಿಂದ ಈ ಜೇಡರ ಬಲೆಯನ್ನು ನೇಯುತ್ತದೋ, ಹಾಗೆ ಪರಮಾತ್ಮ ತನ್ನ ದೇಹದಿಂದಲೇ ಉತ್ಪತ್ತಿಯನ್ನು ಮಾಡಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿಬಿಡ್ತಾನೆ. ಮತ್ತು ಬೇಕು ಅಂದರೆ ಹರಿದು ಹಾಕ್ತಾನೆ, ಹೊಡೆದಾಕ್ತಾನೆ, ಚೆಚ್ಚಾಕ್ತಾನೆ.
ಪ್ರಳಯ ಅಂತ ಮಾಡಿಬಿಡ್ತಾನೆ, ಎಲ್ಲವೂ ನಾಶ ಆಗುತ್ತೆ. ಹೀಗಾಗಿ ಸೃಷ್ಟಿ ಸ್ಥಿತಿ ನಾಶಗಳು ಎಲ್ಲವೂ ಪರಮಾತ್ಮನ ಕೈನಲ್ಲೇ ಇದೆ, ನಾವು ಮಾಡೋದೇನೂ ಇಲ್ಲ ಅನ್ನತಕ್ಕಂಥ ತತ್ವವನ್ನು ನಾನು ಅದರಿಂದ ಕಲಿತೆ. ಹಾಗೆ ನೋಡಿದರೆ ಒಂದು ಕಣಜದ ಗೂಡಿತ್ತು. ಆ ಕಣಜದ ಹಕ್ಕಿಯೊಂದು ಯಾವುದೋ ಒಂದು ಬೆಳ್ಳಗಿರ್ತಕ್ಕಂಥ ಒಂದು ಹುಳನ್ನ ಅಂಥದ್ದು ಸಪ್ತಪದಿಯೋ ತ್ರಿಪದಿಯೋ ಚತುಷ್ಪದಿ ಅಂತ ಯಾವುದೋ ಒಂದು ನೆಲದ ಮೇಲೆ ತೆವಳ್ಕೊಂಡು ಹೋಗ್ತಕ್ಕಂಥದ್ದನ್ನು ಹಿಡ್ಕೊಂಡು ಬಂದು ಇಟ್ಕೊಳ್ತದೆ ಅವಳು. ಅದಕ್ಕೆ ಜೀವಭಯ. ಆ ಜೀವಭಯದಿಂದ ಈ ಕಣಜವನ್ನೇ ಕೇಂದ್ರೀಕರಿಸಿ ಆ ಹುಳ ಕಣಜವೇ ಆಗೋಯ್ತು. ಅಂದರೆ ಪರಮಾತ್ಮನ ಸತತ ಧ್ಯಾನದಲ್ಲಿದ್ದರೆ ಪರಮಾತ್ಮನ ಸಾರೂಪ್ಯವನ್ನೇ ನಾವು ಹೊಂದುತ್ತೀವಿ ಎನ್ನತಕ್ಕಂಥ ಪಾಠವನ್ನು ನಾನು ಕಣಜದಿಂದ ಕಲಿತೆ. ಇವಿಷ್ಟು ನಾನು ಕಲಿತಂಥ ಪಾಠಗಳು. ಇದೆಲ್ಲದರ ಜೊತೆಗೆ 25ನೇದಾಗಿ ನನ್ನ ದೇಹವೇ ಒಂದು ಪಾಠವನ್ನು ಹೇಳಿಕೊಡ್ತು. ನಾನು ನೋಡ್ತೀನಿ, ನಾನು ಕೇಳ್ತೀನಿ, ನಾನು ಬಯಸ್ತೀನಿ. ಯಾತಕ್ಕೆ ಅಂದರೆ ನನ್ನ ದೇಹವನ್ನು ಜೋಪಾನ ಮಾಡಲಿಕ್ಕೆ, ನನ್ನ ದೇಹವನ್ನು ಸುಖವಾಗಿ ಇಡಲಿಕ್ಕೆ. ಪ್ರತಿಯೊಬ್ಬರಿಗೂ ಅತ್ಯಂತ ಪ್ರಿಯವಾಗಿರತಕ್ಕಂಥ ವಸ್ತು ಅಂದರೆ ತಮ್ಮ ದೇಹ. ತಮ್ಮ ದೇಹದ ರಕ್ಷಣೆ, ತಮ್ಮ ದೇಹದ ಸೌಖ್ಯ, ತಮ್ಮ ದೇಹದ ಸೌಂದರ್ಯ, ತಮ್ಮ ದೇಹಕ್ಕೆ ಬೇಕಾಗಿರತಕ್ಕಂಥ ತೃಪ್ತಿ, ಈ ತಮ್ಮ ದೇಹದ ಪೋಷಣೆಗಾಗಿ ಹೆಂಡತಿ, ಮಕ್ಕಳು, ಆಸ್ತಿ ಇತ್ಯಾದಿಗಳನ್ನೆಲ್ಲ ಸಂಗ್ರಹಿಸ್ತಾರೆ. ಸಂಗ್ರಹಿಸಿ ಅನುಭವಿಸಿ ಕೊನೆಗೆ ಸತ್ತು ಹೋಗ್ತಾರೆ. ಅಲ್ಲಿ ತನಕ ಏನು ಸಂಗ್ರಹಿಸಿರ್ತಾರೋ ಅದು ಪಟಾಪಂಚಲಾಗಿಬಿಡುತ್ತೆ, ಯಾರ್ಯಾರೋ ಅನುಭವಿಸ್ತಾರೆ. ಮತ್ತು ನಾನು ಎಲ್ಲವನ್ನೂ ಬಿಟ್ಟು ಈ ದೇಹವನ್ನು ಇಟ್ಟುಕೊಂಡಿದ್ರು ಯಾವುದೋ ನಾಯಿ ನರಿಪಾಲಾಗ್ಬಿಡುತ್ತೆ. ಆದ್ದರಿಂದ ನಾನು ಕಲಿತಂಥ ಪಾಠ ಏನಪ್ಪ ಅಂದರೆ, ಈ ದೇಹದಿಂದ ಅಶಾಶ್ವತವಾಗಿರತಕ್ಕಂಥ ಅಸ್ಥಿಪಂಜರವಾಗಿರತಕ್ಕಂಥ ಈ ದೇಹಕ್ಕೆ ಮರ್ಯಾದೆಯನ್ನು ಕೊಡುವುದನ್ನು ಬಿಟ್ಟು, ಈ ದೇಹವನ್ನು ಸಂರಕ್ಷಿಸುವುದನ್ನು ಬಿಟ್ಟು, ನನ್ನ ಕಣ್ಣಿಗೆ ಕಾಣದೇ ಇರತಕ್ಕಂಥ ಈ ದೇಹವನ್ನು ಭದ್ರವಾಗಿ ತನ್ನ ಇಷ್ಟದಂತೆ ಉಪಯೋಗಿಸಿಕೊಳ್ತಾ ಇರತಕ್ಕಂಥ ಆತ್ಮಕ್ಕೆ ನಾನು ಶರಣು ಹೋಗಬೇಕು, ಆತ್ಮಧ್ಯಾನ ನಿರತನಾಗಬೇಕು ಅಂತ ಈ ಕೃಶವಾಗಿ ಹಾಳಾಗಿ ಹೋಗತಕ್ಕಂತಹ ದೇಹವನ್ನು ನೋಡಿ ನಾನು ಕಲಿತೆ. ಅಂತೂ ಈ 25 ಗುರುಗಳು ನನಗೆ ಮಾರ್ಗದರ್ಶಕರಾಗಿದ್ದಾರೆ ಅಂತ ಯದು ಮಹಾರಾಜನಿಗೆ ಆ ಅವಧೂತ ಹೇಳಿದ ಅನ್ನುವ ಕಥೆಯನ್ನು ಶ್ರೀಕೃಷ್ಣ ಉದ್ಧವನಿಗೆ ಹೇಳಿ ಈ ಅವಧೂತೋಪಾಖ್ಯಾನವನ್ನು ಮುಕ್ತಾಯ ಮಾಡ್ತಾನೆ. ನಮಸ್ಕಾರ ಗುರುಗಳೇ. ನಾನು ಕೆಲಸದ ವಿಷಯವಾಗಿ ಇಂಡಿಯಾ ಬಿಟ್ಟು ಹೊರಗಡೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನಗೇನೆಂದರೆ, ಈ ಕೆಲವು ದೇವಿ ಮಂತ್ರಗಳನ್ನು ಹೇಳೋ ಒಂದು ಇದು ಬಂದಿದೆ. ಒಂದು 15-20 ವರ್ಷದಿಂದ ನಾನು ಅದನ್ನು ಮಾಡ್ಕೊಂಬರ್ತಾ ಇದ್ದೀನಿ. ಇಂದ್ರಾಕ್ಷಿ ಸ್ತೋತ್ರ ಅಂತ, ಸ್ತೋತ್ರ ಜಪ ಮತ್ತು ಅದರದ್ದೇ ಆದ 1-2 ನಿಯಮ ಇದೆ. ಅದನ್ನು ನಾನು ಮಾಡ್ಕೊಂಬರ್ತಾ ಇದ್ದೀನಿ. ನನಗೇನು ವೇದ ಗೊತ್ತಿಲ್ಲ, ಸಂಸ್ಕೃತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನಗೆ. ಆ ವಿಷಯದಲ್ಲಿ ನಾನು ಝೀರೋ. ಆದ್ರೂ ಇದೊಂದು ಸ್ತೋತ್ರ ಮಾಡ್ಕೊಂಬರ್ತಾ ಇದ್ದೀನಿ. ಇದರಲ್ಲಿ ಕೆಲವು ಬೀಜಾಕ್ಷರಿಗಳಿದೆ. ದಿನನಿತ್ಯ ಮಾಡ್ತೀನಿ ಅಂತಲೂ ಏನಿಲ್ಲ, ಬಿಟ್ಟು ಯಾವಾಗಾಗುತ್ತೋ ಆಗ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೆಲವು ಬೀಜಾಕ್ಷರಿಗಳಿದೆ, ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೇನು ಅನುಷ್ಠಾನ ಅನ್ನೋದೇ ಇಲ್ಲ. ಯಾರು ಈ ವೇದ ಇದೆಲ್ಲ ಕಲ್ತಿರ್ತಾರೋ ಅವ್ರಿಗೆ ಎಷ್ಟು ಅನುಷ್ಠಾನ ಇರಬೇಕೋ ಅದರಲ್ಲಿ ಅನುಷ್ಠಾನದಲ್ಲಿ ಝೀರೋ ಅಂತ ಏನು ನನಗೇನೂ ಇಲ್ಲ, ಝೀರೋ ಅನುಷ್ಠಾನ. ಸೊ ನನ್ನ ಲೈಫ್ ಸ್ಟೈಲು ಏನು ಅಂತ ತುಂಬ ಚೆನ್ನಾಗೇನಿಲ್ಲ. ಸೊ ಹೀಗಿರುವಾಗ ಆದ್ರೂ ಬೀಜಾಕ್ಷರಿಗಳು ಹೇಳ್ಬೋದಾ? ಸಮಸ್ಯೆ ಇಲ್ವಾ? ಈ ವಿಷಯವಾಗಿ ಒಂಚೂರು ತಾವು ತಿಳಿಸ್ಕೊಟ್ರೆ
ಅನುಕೂಲ ಆಗುತ್ತೆ. ಈ ವಿಷಯವಾಗಿ ಒಂದ್ಸಲ ನಾನು ಶೃಂಗೇರಿ ಜಗದ್ಗುರುಗಳ ಹತ್ರ ನಾನು ಹೋಗಿದ್ದೆ, ನಾ ಈ ಥರ ಮಾಡ್ತಾ ಇದ್ದೀನಿ, ಮುಂದುವರಿಸ್ಬೋದಾ ಅಂತ. ಮಾಡ್ಬೋದು, ಇಂದ್ರಾಕ್ಷಿ ಸ್ತೋತ್ರ ನೀವು ಮಾಡ್ಬೋದು ಅಂತ ಶೃಂಗೇರಿ ಜಗದ್ಗುರುಗಳು ಅಪ್ಪಣೆ ಕೊಟ್ಟರು. ಅಷ್ಟೇ ಅಪ್ಪಣೆ ಕೊಟ್ಟರು, ಬಟ್ ಅನುಷ್ಠಾನ ಇಲ್ಲದೆ ಮಾಡು ಅಂತ ಅವ್ರೇನು ಹೇಳಲಿಲ್ಲ. ಅದು ನನ್ನ ಮನಸ್ಸಲ್ಲಿ ಕುರಿತಾ ಇದೆ, ಯಾರ ಹತ್ರ ಕೇಳಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅದಕ್ಕೆ ಈಗ ನಿಮ್ಮ ಮುಂದೆ ಈ ಪ್ರಶ್ನೆ ಇಡ್ತಾ ಇದ್ದೀನಿ, ನನಗೆ ಅನುಷ್ಠಾನ ಇಲ್ಲದೆ ಇದ್ರೂ ಬೀಜಾಕ್ಷರಿ ಮಾಡ್ಬೋದಾ? ಬೀಜಾಕ್ಷರಿಗಳಿದೆ, ಬೈ ಡಿಫಾಲ್ಟ್ ಬೀಜಾಕ್ಷರಿಗಳಿದೆ ಇದರಲ್ಲಿ, ಸೊ ಮಾಡ್ಬೋದಾ ಅನ್ನೋದೊಂದು ಕೇಳಬೇಕಾಗಿತ್ತು.